ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆ ಅಬ್ಬರಕ್ಕೆ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಹಾಗೂ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಅವಾಂತರ ಸೃಷ್ಟಿಸಿತು. ಬಿಸಿಲಿನಿಂದ ಕಂಗೆಟ್ಟಿದ್ದ ಜನ ಕೊಂಚ ಸಮಾಧಾನಗೊಂಡರೆ ಹಲವರಿಗೆ ಮಳೆಯಿಂದ ಭಾರೀ ನಷ್ಟ ತಂದಿದೆ. ಬಿರುಗಾಳಿ ಸಹಿತ ಮಿಂಚು ಗುಡುಗಿನ ರಭಸದೊಂದಿಗೆ ಆರಂಭವಾದ ಆಲಿಕಲ್ಲು ಮಳೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿಯಿತು. ಗುಡುಗಿನ ರಭಸದೊಂದಿಗೆ ಆರಂಭವಾದ ಮಳೆಯಿಂದ ಮಾವು, ದ್ರಾಕ್ಷಿ ತೋಟಗಳಿಗೆ ಭಾರೀ ಹಾನಿಯುಂಟಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಕೆ. ಮುತ್ತಕದಹಳ್ಳಿ, ಕನ್ನಮಂಗಲ, ಚಿಂತಡಪಿ, ಗೊರಮಡಗು, ಹಲಸೂರು ದಿನ್ನೆ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಅಪಾರವಾದ ಬೆಳೆ ನಾಶವಾಗಿದೆ. ತಾಲೂಕಿನಾದ್ಯಂತ ಹಲವು ಕಡೆ ಮಳೆ ಅಬ್ಬರದಿಂದ ಕೆಲ ರೈತರಿಗೆ ಸಂತಸ ಮೂಡಿಸಿದರೆ ಮತ್ತಷ್ಟು ರೈತರಿಗೆ ಸಂಕಷ್ಟ ತಂದೊಡ್ಡಿದೆ. ಸಂಕಷ್ಟಕ್ಕೀಡಾದ ರೈತರ ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿ ರೈತರ ಆತಂಕಕ್ಕೊಳಗಾಗಿದ್ದಾರೆ. ಈ ಮಳೆಯಿಂದ ಬೆಳೆಗಳು ಹಾನಿಯಾಗಿ ಲಕ್ಷಾಂತರ ರು ನಷ್ಟ ಉಂಟಾಗಿದ್ದು, ಸರ್ಕಾರದಿಂದ ಪರಿಹಾರಕ್ಕೆ ರೈತರ ಆಗ್ರಹವಾಗಿದೆ. ನನ್ನ ಹೆಸರು ಕೆ. ವಿ. ವೆಂಕಟೇಶ, ಜಂಗಮಸಿಗಳಿ ಗ್ರಾಮದ ರೈತ. ನಾನು ಇಷ್ಟು ಮಾವು ಫಸಲು ಹಾನಿಯಾಗಿರೋದ್ರಿಂದ ನಿಮ್ಮ ಗಮನಕ್ಕೆ ತಂದು ಇಷ್ಟು ಮಾವು ಆಲೆಕಲ್ಲು ಬಿರುಗಾಳಿ ಸಹಿತ ಜಾಸ್ತಿ ನಷ್ಟ ಅನುಭವಿಸಿದ್ದೀರಿ. ಅದರಿಂದ ನಿಮ್ಮ ಗಮನಕ್ಕೆ ತಂದು ಸರ್ವೆ ನಂಬರ್ಗಳು ಚಿಂತಡಪಿ, ಕನ್ನಮಂಗಲ, ಗೊರಮಡಗು, ಹಲಸೂರು ದಿನ್ನೆ ಇಷ್ಟೆಲ್ಲ ಕನ್ನಮಂಗಲ ಎಲ್ಲ ನಮ್ಮ ಕಸಬಾ ಹೋಬಳಿ ನಮ್ಮ ಈ ಥರ ನಷ್ಟ ಆಗೋಗ್ಬಿಟ್ಟಿದೆ. ಮಾವಿನಕಾಯಿಗಳು ಉದುರಿ ಮಳೆ ಬಿರುಗಾಳಿಗ ಆನೆಕಲ್ಲು ಬಿದ್ದು ಇಷ್ಟಂತ ಎಲ್ಲ ಲಕ್ಷಾಂತರ ರೂಪಾಯಿ ನಮ್ಗೆ ನಷ್ಟ ಆಗೈತೆ. ಇದಕ್ಕೆ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಗಮನಕ್ಕೆ ತರ್ತಾ ಇದ್ದೀರಿ.